ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ತ್ ಮಿಕ್ಸ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಎಲ್ಲ ಥರದ ಕಾಳು ಹಾಗೆ ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಒಂದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಹೇಗೆ ಮಾಡಿಕೊಂಡು ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಹೆಲ್ತ್ ಮಿಕ್ಸ್ ಪೌಡರ್ನ ಡೈಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ. ನಾವು ಕಾಫಿ ಟೀ ಬದಲಾಗಿ ಇದನ್ನು ಬೆಳಗ್ಗೆ 1 ಗ್ಲಾಸು ಹಾಗೆ ಸಾಯಂಕಾಲ 1 ಗ್ಲಾಸು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಲಾಭಗಳಿದ್ದಾವೆ. ಯಾರಿಗೆಲ್ಲ ಶುಗರು BP ಇದೆನೋ ಈ ಗಂಜಿ ಕುಡಿಯೋದ್ರಿಂದ ನಾರ್ಮಲ್ಲಿಗೆ ಬರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಇದೆ ಇದರಲ್ಲಿ ತುಂಬ ಪೋಷಕಾಂಶಗಳು, ಖನಿಜಾಂಶಗಳು, ವಿಟಮಿನ್ಸು, ಮಿನರಲ್ಸು ತುಂಬಾ ಇರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿಕೊಂಡು ಗಂಜಿ ಮಾಡಿಕೊಂಡು ಕುಡಿಬಹುದು. ಕೆಲವೊಬ್ಬರಿಗೆ ಸಿರಿಧಾನ್ಯಗಳು ತಿನ್ನೋದ್ರಿಂದ ಬಾಡಿಲಿ ತುಂಬ ಹೀಟ್ ಆಗುತ್ತೆ. ಹಾಗಾಗಿ ನಾನು ಹೇಳ್ಕೊಡೋ ರೀತಿಲಿ ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಉಷ್ಣನೂ ಹೆಚ್ಚಿಗೆ ಆಗೋದಿಲ್ಲ. ಹಾಗೆಯೇ ನಿಮ್ಮ ಬಾಡಿನೂ ಒಳ್ಳೆ ರೀತಿಯಾಗಿ ಮೇಂಟೈನ್ ಮಾಡುತ್ತೆ. ಹಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಈ ಬೌಲ್ ಅಳತೆಯಲ್ಲಿ ಎಲ್ಲ ಮಿಲೆಟ್ಸು ಹಾಗೆ ಕಾಳುಗಳನ್ನ ತೊಗೋತಾ ಇದ್ದೀನಿ. 1 ಬೌಲಷ್ಟು ಹಾರಕ್ಕಿ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇದನ್ನು 1 ರಿಂದ 2 ನಿಮಿಷದಷ್ಟು ಲೈಟಾಗಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಒಂದು ದೊಡ್ಡ ಪಾತ್ರೆನ ತೊಗೊಂಡ್ಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಸಿರಿಧಾನ್ಯ ಕಾಳುಗಳನ್ನು ಸ್ವಲ್ಪದಾಗೆ ಹುರಿಬೇಕು. ಹುರಿದ್ಬಿಟ್ಟು ಅದೇ ಪಾತ್ರೆಗೆ ಎಲ್ಲದನ್ನು ಎತ್ತಿಟ್ಕೋತಾ ಇದ್ದೀನಿ. ಇವಾಗ 1 ಬೌಲಷ್ಟು ಸಜ್ಜೆನ ತೊಗೋತಾ ಇದ್ದೀನಿ. ಇದನ್ನು ಕೂಡ 1 ರಿಂದ 2 ನಿಮಿಷ ಲೈಟಾಗಿ ಹುರ್ಕೊಂಡು ಮತ್ತೆ ಅದೇ ಪಾತ್ರೆಯಲ್ಲಿ ಹೀಗೆ ಆರಿಟ್ಕೊಳ್ತಾ ಇದ್ದೀನಿ. ನಾವು ಹೀಗೆ ಪ್ರತಿಯೊಂದು ಕಾಳುಗಳನ್ನ 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ಮಿಲ್ಲಿಗೆ ಹಾಕ್ಸ್ಕೊಂಡ್ರೆ ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಹಾಳಾಗೋದಿಲ್ಲ. ಇಲ್ಲಿ 1 ಬೌಲಷ್ಟು ಕ್ವಿನೋವಾ ತೊಗೋತಾ ಇದ್ದೀನಿ. ಮಿಲೆಟ್ಸಲ್ಲಿ 9 ಥರದ ಮಿಲೆಟ್ಸ್ಗಳಿದ್ದಾವೆ. ನನಗೀಗ 5 ಮಿಲೆಟ್ಸು ಅವೈಲೇಬಲ್ ಇದ್ದಾವೆ. ಇನ್ನು 4 ಸಿಕ್ಕಿಲ್ಲ. ನೀವು ಎಲ್ಲ ಮಿಲೆಟ್ಸನ್ನು ಹಾಕೋಬೋದು. 1 ಬೌಲಷ್ಟು ಊದಲನ್ನ ತೊಗೋತಾ ಇದ್ದೀನಿ. ಇದನ್ನು ಕೂಡ 1 ರಿಂದ 2 ನಿಮಿಷ ಲೈಟಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮಿಲೆಟ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. 30 ವರ್ಷ ಆದಮೇಲೆ ಕ್ಯಾಲ್ಶಿಯಂ ಕೂಡ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಅವರಿಗೆ. ಹಾಗಾಗಿ ಈ ರೀತಿ ಮನೇಲೇ ನಾವು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಕ್ಯಾಲ್ಶಿಯಮ್ಮು ಸಿಗುತ್ತೆ. ಹಾಗೆ ಇದನ್ನು ಕುಡಿಯೋದ್ರಿಂದ ಫುಲ್ ಡೇ ಆ್ಯಕ್ಟಿವ್ ಆಗಿ ಇರ್ಬೋದು. ಮಕ್ಕಳು ಏನು ಕೇಳ್ತಾರೋ, ಗಂಡ ಏನು ಕೇಳ್ತಾನೋ ಎಲ್ಲದನ್ನು ಮಾಡಿಕೊಡ್ಬೋದು. ಹಾಗೆಯೇ ಇಲ್ಲಿ 1 ಬೌಲಷ್ಟು ಸಾಮೆನೂ ಕೂಡ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ 1 ಬೌಲಷ್ಟು ಗೋಧಿನೂ ಕೂಡ ತೊಗೋತಾ ಇದ್ದೀನಿ. ಬರೀ ಸಿರಿಧಾನ್ಯಗಳನ್ನು ತಿಂದರೆ ಕೆಲವೊಬ್ಬರಿಗೆ ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ರೀತಿ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಹೀಟ್ ಅನ್ನೋದು ಆಗೋದಿಲ್ಲ. ಮಹಿಳೆಯರಲ್ಲಿ ಕಂಡುಬರುವಂತಹ PCOD, PCOS, ಥೈರಾಯ್ಡು ಹಾಗೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಕೂಡ ಸರಿ ಮಾಡುತ್ತೆ. ಹಾಗೆ ದೇಹದ ತೂಕನೂ ನಿಯಂತ್ರಣದಲ್ಲಿರುತ್ತೆ. ಯಾರಿಗೆಲ್ಲ ಬೊಜ್ಜಿನ ಸಮಸ್ಯೆ ಇದೆಯೋ ಹಾಗೆ ಬಾಡಿ ವೇಟ್ ತುಂಬಾ ಗೇನ್ ಆಗ್ತಿದೆ ಅನ್ನೋರು ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಡೈಲಿ 1 ರಿಂದ 2 ಬಾರಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಇಲ್ಲಿ ಅರ್ಧ ಬೌಲಷ್ಟು ಕಡಲೆಕಾಳು ಹಾಗೆ ಅರ್ಧ ಬೌಲಷ್ಟು ಕಾಬೂಲ್ ಕಡಲೆನ 1 ರಿಂದ 2 ನಿಮಿಷ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಮತ್ತೆ ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಬೌಲಷ್ಟು ಸೋಯಾಬೀನ್ ಕಾಳು ಹಾಗೆ ಅರ್ಧ ಬೌಲಷ್ಟು ಅಲಸಂದೆ ಕಾಳನ್ನ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ರಾಸಾಯನಿಕ ಮುಕ್ತವಾಗಿರುವಂತಹ ಆಹಾರನೇ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಎಷ್ಟೇ ಒಳ್ಳೆಯ ಆಹಾರನ ತೊಗೊಂಡ್ರೂ ನಮಗೆ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು ಯಾವುದೂ ಸಿಗೋದಿಲ್ಲ. ಹೀಗೆ ನಾವು ಮನೇಲೇ ಈ ರೀತಿಯಾಗಿ ಎಲ್ಲ ಕಾಳುಗಳು ಹಾಗೆ ಎಲ್ಲ ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಬೇಕಾಗಿರುವ ಅಗತ್ಯ ಅಂಶಗಳು ಪೂರೈಕೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಅರ್ಧ ಬೌಲಷ್ಟು ಸಾಬೂದಾನಿನ ಲೈಟಾಗಿ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಬೌಲಷ್ಟು ಶೇಂಗಾನ ತೊಗೋತಾ ಇದ್ದೀನಿ. ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ಸ್ವಲ್ಪ ಮೆತ್ತಗೆ ಬರುತ್ತೆ, ತುಂಬ ದಿನ ಇಡೋಕ್ಕೆ ಆಗಲ್ಲ, ಬೇಗನೆ ಹಿಟ್ಟು ಕೆಟ್ಟೋಗುತ್ತೆ ಅಂತ ಒಂದು ಅರ್ಧ ಬೌಲಷ್ಟು ತೊಗೋತಾ ಇದ್ದೀನಿ.
ಇಲ್ಲಿ ಒಂದು 3/4 ಬೌಲಷ್ಟು ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ನಾನು ಈ ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಇನ್ನು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ನೀವು ಹೆಚ್ಚಿಗೆನೂ ತಗೋಬೋದು. ಹೆಸರು ಕಾಳನ್ನು ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಅದೇ ಬೌಲ್ಗೆ ಹಾಕ್ಕೊಂಡು ಇಲ್ಲಿ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರಲ್ಲ, ಇದನ್ನು ಅರ್ಧ ಬೌಲಷ್ಟು ತೊಗೋತಾ ಇದ್ದೀನಿ. ಈ ಕಿಡ್ನಿ ಬೀನ್ಸ್ನ ಯೂಸ್ ಮಾಡೋದ್ರಿಂದ ಕಿಡ್ನಿಯಲ್ಲಿರೋ ಕಲ್ಲುಗಳು ಕರಗಿ ಹೋಗ್ತವೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ ಅರ್ಧ ಬೌಲಷ್ಟು ಉದ್ದಿನಬೇಳೆನೇ ತೊಗೋತಾ ಇದ್ದೀನಿ. ಇದನ್ನು ಜಾಸ್ತಿ ತಗೊಂಡ್ರೆ ಉದ್ದಿನಬೇಳೆ ತಿನ್ನಬೇಕಾದ್ರೆ ಸ್ವಲ್ಪ ಕಹಿ ಕಹಿ ಬರುತ್ತೆ. ಗಂಜಿ ಕುಡಿಯಬೇಕಾದ್ರೆ ಸ್ವಲ್ಪ ಕಹಿ ಅಂಶ ಬಂದರೆ ಚಿಕ್ಕ ಮಕ್ಕಳು ಕುಡಿಯೋದಿಲ್ಲ ಅಂತ ಹೇಳಿ ಅರ್ಧ ಬೌಲ್ ಅಷ್ಟೇ ತೊಗೋತಾ ಇದ್ದೀನಿ. ಬಟಾಣಿ ಅರ್ಧ ಬೌಲ್ ಹಾಕ್ತಾಯಿದ್ದೀನಿ. ಒಂದು ಫಿಶ್ ತಿಂದರೆ ನಮಗೆ ಎಷ್ಟು DHA ಸಿಗುತ್ತೋ ಆ ಫಿಶ್ ಬದಲಾಗಿ ನಾವು 1 ಬೌಲಷ್ಟು ಬಟಾಣಿನ ತಿಂದರೆ ನಮಗೆ ಅಷ್ಟೇ DHA ಸಿಗುತ್ತೆ. ಹಾಗಾಗಿ ವೆಜ್ ತಿನ್ನೋರಿಗೆ ತುಂಬಾ ಯೂಸು ಈ ಬಟಾಣಿ. ಆದಷ್ಟು ಆಹಾರದಲ್ಲಿ ನೀವು ಬಟಾಣಿನ ಜಾಸ್ತಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅರ್ಧ ಬೌಲಷ್ಟು ಹೆಸರು ಬೇಳೆನ ತೊಗೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ನಂತರ ಅರ್ಧ ಬೌಲಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು, ಆದರೆ ನಾವು ಡೈಲಿ ಸಾಂಬಾರಿಗೆ ಅಂತ ತೊಗರಿಬೇಳೆ ಯೂಸ್ ಮಾಡ್ತೀವಿ. ಅದರಲ್ಲಿ ನಾವು ತಿನ್ಕೋಬಹುದು. ಇದರಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡ್ರೆ ಓಕೆ ಅಂತ ಅರ್ಧ ಬೌಲಷ್ಟೇ ತೊಗೊತಾ ಇದ್ದೀನಿ. ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ 1 ಬೌಲಷ್ಟು ತೊಗೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಸ್ಪೆಷಲಿ ವುಮೆನ್ಸ್ಗೆ. ಹಾಗಾಗಿ ನಾನಿಲ್ಲಿ 1 ಬೌಲಷ್ಟು ತೊಗೊತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಬೇಗನೆ ಫ್ರೈ ಆಗೋದ್ರಿಂದ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಅರ್ಧ ಬೌಲಷ್ಟು ಹುರುಳಿಕಾಳನ್ನ ತೊಗೋತಾ ಇದ್ದೀನಿ. ಹುರುಳಿನೂ ಅಷ್ಟೇ ದೇಹಕ್ಕೆ ತುಂಬಾ ಒಳ್ಳೆಯದು. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ರೀತಿ ಹುರುಳಿಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಪಲ್ಯ ತಿನ್ನೋದ್ರಿಂದ ಶೀತನೂ ಕೂಡ ಕಡಿಮೆ ಆಗುತ್ತೆ. ಇದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಘಮ ಚೇಂಜ್ ಬರೋದ್ರಿಂದ ಮಕ್ಕಳು ಕುಡಿಯೋದಾದರೆ ಇಷ್ಟಪಡಲ್ಲ. ಹಾಗಾಗಿ ಅರ್ಧ ಬೌಲಷ್ಟೇ ತೊಗೊಳ್ಳಿ. ಇಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೋತಾ ಇದ್ದೀನಿ. ಜೀರಿಗೆ ಸ್ಮೆಲ್ಲು ಈ ಯಾವುದೇ ಕಹಿ ಅಂಶ ಇದ್ರೂ ಈ ಕಾಳುಗಳಲ್ಲಿ ಹೋಗಲಾಡಿಸುತ್ತೆ. ಹಾಗಾಗಿ ಮಾತ್ರ ಜೀರಿಗೆನ 5ರಿಂದ 6 ಸ್ಪೂನ್ ತೊಗೊತಾ ಇದ್ದೀನಿ. ನೀವು ಬೇಕು ಅಂದರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೋಬೋದು. ನಾನು ಪ್ರೋಟೀನ್ ಪೌಡ್ರ್ ಅಂತಲೇ ಡ್ರೈ ಫ್ರೂಟ್ಸಿಂದು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗಾಗಿ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿಲ್ಲ. ಇದಕ್ಕಿವಾಗ 2 kg ಆಗೋಷ್ಟು ರಾಗಿನ ಮೊಳಕೆ ಬರೆಸಿ ಲೈಟಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಮೊಳಕೆ ಬರೆಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಿ ಜೋಳ ಹಾಗೆ ಮೆಕ್ಕೆಜೋಳನೂ ಕೂಡ ಮಿಕ್ಸ್ ಮಾಡ್ಬೋದು. ನಾವು ಉತ್ತರ ಕರ್ನಾಟಕದವರಾಗಿ ಇರೋದ್ರಿಂದ ಡೈಲಿ ಜೋಳದ ರೊಟ್ಟಿ ಮಾಡ್ಕೊಳ್ತಿರ್ತೀವಿ. ಹಾಗಾಗಿ ಜೋಳನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ. ನೀವು ಬೇಕು ಅಂದರೆ 1 kgಯಷ್ಟು ಜೋಳನ ಹಾಕ್ಕೋಬೋದು. ಹಾಗೆ ಒಂದು ಅರ್ಧ kgಯಷ್ಟು ಮೆಕ್ಕೆಜೋಳನ ಕೂಡ ಆ್ಯಡ್ ಮಾಡ್ಕೋಬೋದು. ಪ್ರತಿಯೊಂದು ಕಾಳನ್ನು 4ರಿಂದ 5 ಅವರಷ್ಟು ಬಿಟ್ಬಿಟ್ರೆ ಫುಲ್ಲು ಕೂಲಾಗಿರುತ್ತೆ. ತಣ್ಣಗಾದ್ಮೇಲೆ ಇದನ್ನು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಬೇಕು. ಹಾಗಿದ್ರೆ ಮಾತ್ರ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ದಿನ ಇಟ್ಟರೂ ಈ ಪೌಡ್ರು ಕೆಡೋದಿಲ್ಲ. ನಾನು ಹೇಳ್ಕೊಟ್ಟಿರೋ ಹೆಲ್ತ್ ಮಿಕ್ಸ್ ಪೌಡರ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ತುಂಬಾ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸು ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ.